ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿದ್ರೆ ನಾವು ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ. ಎ ಬಿ ಸಿ ಐ ಡಿ ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಅಂದರೆ ಇದು ಎನ್ ಇ ಪಿ ಸ್ಟೂಡೆಂಟ್ಸ್ಗೆಲ್ಲರೂ ಕೂಡ ಕಂಪಲ್ಸರಿ ಆಗಿದೆ. ಮುಂದೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬರಬೇಕಂದ್ರೆ ನೀವು ಈ ಐ ಡಿನ ಕ್ರಿಯೇಟ್ ಮಾಡಲೇಬೇಕು. ಈ ಐ ಡಿನ ನಿಮ್ಮ UUCMSನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಈಗ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಯಾವುದಾದ್ರು ವೆಬ್ ಬ್ರೌಸರ್ನ ಓಪನ್ ಮಾಡಿ, ಅದು ಮೊಜಿಲ್ಲಾ ಫೈರ್ಫಾಕ್ಸ್, ಅದು ಗೂಗಲ್ ಕ್ರೋಮ್, ಯಾವುದಾದ್ರು ವೆಬ್ಸೈಟ್ ಓಪನ್ ಮಾಡಿ. ಅಲ್ಲಿ google.com ಗೂಗಲ್ ಸರ್ಚ್ ಮಾಡಿ abc.gov.in ಅಂತೇಳಿ. ಈಗ ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಆ ವೆಬ್ಸೈಟ್ ಓಪನ್ ಆದ ಕೂಡಲೇ ಅಲ್ಲಿ ರೈಟ್ ಸೈಡಲ್ಲಿ ಲಾಗಿನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸ್ಟೂಡೆಂಟ್ ಅಂತ ಕೇಳ್ತಾ ಇದೆ. ಸ್ಟೂಡೆಂಟ್ ಅಂತ ಯೂನಿವರ್ಸಿಟಿ ಅಂತೇಳಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಆಲ್ರೆಡಿ ಐ ಡಿ ಇದ್ದರೆ ಕ್ರಿಯೇಟ್ ಮಾಡ್ಕೋಬೋದು. ಅದರ ಬದಲಾಗಿ ನೀವು ಕೆಳಗಡೆ ನ್ಯೂ ಯೂಸ್ ಸೈನ್ ಅಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಕೇಳ್ತಾ ಇದೆ. ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರ್ನ ಹೊಡೆಯಿರಿ. ಸರಿಯಾದ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನಿಮ್ಮ ಅಕಾಡೆಮಿಕಲ್ಲಿ ಯಾವ ನಂಬರ್ ಕೊಟ್ಟಿದ್ದೀರೋ ಅದೇ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಆದ ತಕ್ಷಣದಲ್ಲಿ ಜನರೇಟ್ OTP ಅಂತ ಕೇಳ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರದಲ್ಲಿ ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OTP ಒನ್ ಟೈಮ್ ಪಾಸ್ವರ್ಡ್ ಅಂತೇಳಿ ಅದನ್ನು ಇಲ್ಲಿ ಟೈಪ್ ಮಾಡಿ. ಕೆಳಗಡೆ ವೆರಿಫೈ OTP ಅಂತ ಕೊಡಿ. ಓಕೆ, ಇಲ್ಲಿ ವೆರಿಫೈ OTP ಅಂತ ಕೊಟ್ಟ ತಕ್ಷಣ ನಿಮ್ಮ ಮುಂದಿನ ಡೀಟೇಲ್ಸನ್ನು ಕೇಳ್ತಾ ಇದೆ. ನಿಮ್ಮ ಹೆಸರು ಅಂತೇಳಿ ಕೇಳ್ತಾ ಇದೆ, ನೇಮ್. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಹೆಸರು ಹೇಗಿರುತ್ತೋ ಅದೇ ಥರ ಹೆಸರನ್ನು ಟೈಪ್ ಮಾಡಿ. ಆಧಾರ್ ಕಾರ್ಡಲ್ಲಿರೋ ಥರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ಹೆಸರನ್ನು ಟೈಪ್ ಮಾಡಿ. ಅದಾದ ನಂತರದಲ್ಲಿ ನೆಕ್ಸ್ಟ್ ಕಾಲಮಲ್ಲಿ ಡೇಟ್ ಆಫ್ ಬರ್ತನ್ನು ಕೇಳ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ. ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಡೇಟ್, ಮಂತ್, ಇಯರ್ ಅಂತೇಳಿ. ಓಕೆ, ಟೈಪ್ ಮಾಡ್ತಾ ಹೋಗಿ. ಯಾವ ಡೇಟ್ ಇದೆ, ಯಾವ ಮಂತ್ ಇದೆ, ಯಾವ ಇಯರ್ ಇದೆ ಅಂತೇಳಿ. ಅದಾದ ನಂತರದಲ್ಲಿ ಜೆಂಡರ್ ಮೇಲ್ ಆರ್ ಫಿಮೇಲ್ ಸೆಲೆಕ್ಟ್ ಮಾಡಿ. ಯೂಸರ್ ನೇಮ್, ಇಲ್ಲಿ ಯೂಸರ್ ನೇಮ್ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ಕೊಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಅಥವಾ ನಿಮ್ಮ UUCMS ನಂಬರ್ ಕೊಡಿ, ಅಥವಾ ನಿಮ್ಮ ಚಾಯ್ಸ್ ಯಾವ್ದಾರ ಒಂದು ನಂಬರ್ ಕೊಡಿ. ಓಕೆ, ನಿಮಗೆ ನೆನಪಿರುವಂಥ ಯೂಸರ್ ನೇಮನ್ನು ಕೊಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ನಿಮ್ಮ ಎಲ್ಲ ದಾಖಲೆಗಳಿಗೆ ಲಾಗಿನ್ ಆಗಬೇಕಂದ್ರೆ ಈ ಯೂಸರ್ ನೇಮ್ ಬೇಕೇ ಬೇಕಾಗುತ್ತೆ. ಇದು ಡಿಜಿಲಾಕರ್ ಯೂಸರ್ ನೇಮ್ ಆಗಿರುತ್ತೆ. ಇದು ABC ID ಕೂಡ ಲಿಂಕ್ ಆಗ್ತಾ ಇದೆ. ಅದಾದ ನಂತರದಲ್ಲಿ ಇಲ್ಲಿ ಪಿನ್ ನಂಬರ್ ಅಂತ ಕೇಳಿದೆ. ಪಾಸ್ವರ್ಡ್ ಅಂತ ಅಂದ್ಕೊಳ್ಳೋಣ. ನಿಮಗೆ ನೆನಪಿರುವಂತಹ ಒಂದು ಪಾಸ್ವರ್ಡನ್ನು ಕೊಡಿ. ಈ ಪಾಸ್ವರ್ಡ್ ಕೂಡ ಕ್ಲೀನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಪಾಸ್ವರ್ಡ್ ಕೊಟ್ಟ ನಂತರದಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಪಾಸ್ವರ್ಡ್ನ ಕನ್ಫರ್ಮ್ ಮಾಡಿ. ಓಕೆ, ಅದಾದಮೇಲೆ ವೆರಿಫೈ ಅಂತ ಕೊಡಿ. ಪಾಸ್ವರ್ಡ್ ಎರಡು ಕೂಡ ಸೇಮ್ ಇರಬೇಕಾಗುತ್ತೆ. ಇದಾದಮೇಲೆ ವೆರಿಫೈ ಆಗುತ್ತೆ. ಅದಾದ ನಂತರದಲ್ಲಿ ನಿಮ್ಮದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಚೈತ್ರ SM ಅಂತ ಬಂತು, ಡೇಟ್ ಆಫ್ ಬರ್ತ್ ಬಂತು, ಜೆಂಡರ್, ಮೊಬೈಲ್ ನಂಬರ್ ಕೇಳಿದೆ. ಅದು ಕರೆಕ್ಟ್ ಆಗಿದ್ದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಚೇಂಜಸ್ ಮಾಡ್ಬೋದು. ಅದಾದಮೇಲೆ ಪ್ರೊಸೀಡ್ ವಿತ್ KYC ಅಂತ ಕೇಳ್ತಾ ಇದೆ. ನೋ ಯುವರ್ ಅಂತೇಳಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ನಿಮ್ಮ ಆಧಾರ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಿ. ಈ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಆಧಾರ್ ನಂಬರಲ್ಲಿ ಯಾವ ಫೋನ್ ನಂಬರ್ ಇದೆಯೋ ಆ ಫೋನಿಗೆ ಒಂದು OTP ಹೋಗುತ್ತೆ. ಇದು ಕೂಡ ನೆನಪಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ನ ಟೈಪ್ ಮಾಡಿ, ವೆರಿಫೈ ಅಂತ ಕೊಡಿ. ವೆರಿಫೈ ಕೊಟ್ಟು ಕೂಡಲೇ ನಿಮ್ಮದು OTP ಬರುತ್ತೆ. ಯಾವ ನಂಬರ್ ಇದೆಯೋ, ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇದೆಯೋ ಆ ನಂಬರಿಗೆ OTP ಬರುತ್ತೆ, ನೆನಪಿರಲಿ ಇಲ್ಲಿ. ಓಕೆ, OTP ಬಂದಾದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಓಕೆ, OTP ಬಂದಾಗ ಇವ್ರದ್ದು ಇದೇ ನಂಬರ್ ಆಗಿರೋದ್ರಿಂದ ಇದೇ ನಂಬರ್ಗೆ OTP ಬರ್ತಾ ಇದೆ. ಬೇರೆ ನಂಬರ್ ಇದ್ದರೆ ಅಲ್ಲಿಗೆ OTP ಬರುತ್ತೆ. ನೀವು ಆ OTPನ ಕೇಳಿಕೊಂಡು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. OTP ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕೊಡಿ. ಓಕೆ, OTP ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀರಾ OTPನ. ಓಕೆ, ಇಲ್ಲಿ ಸಬ್ಮಿಟ್ ಆಗ್ತಾ ಇದೆ. ಪ್ಲೀಸ್ ವೈಟ್ ಅಂತ ಕೇಳ್ತಾ ಇದೆ. OTP ಸರಿಯಾಗಿದ್ದರೆ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದಾದ ನಂತರದಲ್ಲಿ ನಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ನೆಕ್ಸ್ಟ್ ನೀವು ಯೂನಿವರ್ಸಿಟಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮದು ಅಕಾಡೆಮಿಕ್ ಡೀಟೇಲ್ಸ್ ಇಲ್ಲೆಲ್ಲ ಕೊಡ್ತಾ ಇದೆ. ಡೀಟೇಲ್ಸ್ ಏನಿದೆ ಅಂತೇಳಿ ಅದನ್ನು ನೀವು ಅಲೋ ಅಂತ ಕೊಡಿ. ಅಂದರೆ ನಾನು ಒಪ್ಕೊಂಡಿದ್ದೀನಿ ಅಂತ, ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನಾನು ಒಪ್ಕೊಂಡಿದ್ದೀನಿ ಅಂತೇಳಿ ಇಲ್ಲಿ ಅಲೋ ಅಂತ ಕೊಡ್ತಾ ಇದ್ದೀರಾ. ಇದಾದ ನಂತರದಲ್ಲಿ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸನ್ನು ಕೊಡ್ತಾ ಇದೆ. ಇಲ್ಲಿ ಅಡ್ಮಿಷನ್ ಇಯರ್, ನೀವು ಯಾವ ಇಯರ್ಲಿ ಡಿಗ್ರಿಗೆ ದಾಖಲಾಗಿದ್ದೀರಾ ಅದನ್ನು ಎಂಟ್ರಿ ಮಾಡಿ. ಅಲ್ಲಿ ನಿಮ್ಮದು ಯೂನಿವರ್ಸಿಟಿ
ಯಾವುದಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ಫಸ್ಟಿಗೆ ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಇದೆ, ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ. ನೀವು ಯಾವ ಯೂನಿವರ್ಸಿಟಿಯ ವಿದ್ಯಾರ್ಥಿಯಾಗಿದ್ದೀರೋ ಆ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ. ನಿಮ್ಮ ಯೂನಿವರ್ಸಿಟಿ ನೇಮನ್ನು ಟೈಪ್ ಮಾಡ್ತಾ ಹೋದರೆ ಅಲ್ಲಿ ಬರುತ್ತೆ. ನಾವು ಇಲ್ಲಿ ಎಕ್ಸಾಂಪಲ್ ಕುವೆಂಪು ಯೂನಿವರ್ಸಿಟಿ ಅಂತ ಕೊಟ್ಟಿದ್ದೀವಿ, ಅದನ್ನು ಕೊಡ್ತಾ ಹೋಗ್ಬೋದು. ಅಡ್ಮಿಷನ್ ಇಯರ್ ಅಂತ ಕೇಳ್ತದೆ, ಯಾವ ಇಯರ್ ನೀವು ಅಡ್ಮಿಷನ್ ಆಗಿದ್ದೀರಾ ಅದನ್ನು ಇಲ್ಲಿ ಎಂಟ್ರಿ ಮಾಡಿ, ಸೆಲೆಕ್ಟ್ ಮಾಡಿ ಅಷ್ಟೇ. ಐಡೆಂಟಿಫೈಡ್ ಟೈಪ್ ಅಂತ ಕೇಳಿದೆ, ಇಲ್ಲಿ ರೋಲ್ ನಂಬರ್, ರಿಜಿಸ್ಟರ್ ನಂಬರ್ ಯಾವ್ದು ಕೊಡಿ. ಇಲ್ಲಿ ನೀವು ರಿಜಿಸ್ಟರ್ ನಂಬರ್ ಅಂತ ಕೊಡಿ. ಇಲ್ಲಿ ಕೊಟ್ಟು ಐಡೆಂಟಿಫೈ ವ್ಯಾಲ್ಯೂ ಅಂತ ಕೇಳ್ತಿದೆ. ನಿಮ್ಮ ರಿಜಿಸ್ಟರ್ ನಂಬರ್ ಯು ಇಂದ ಸ್ಟಾರ್ಟ್ ಆಗುತ್ತೆ, ಆ ಯು ಇಂದ ಸ್ಟಾರ್ಟ್ ಆಗುವಂಥ ನಂಬರನ್ನು ಕೊಡಿ. ನಂಬರ್ನ ಎಂಟ್ರಿ ಮಾಡ್ತಾ ಇದ್ದಾರೆ ಇಲ್ಲಿ. ಈ ನಂಬರ್ ಎಂಟ್ರಿ ಮಾಡಿದ ತಕ್ಷಣದಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ. ಆದಷ್ಟು ರಿಜಿಸ್ಟರ್ ನಂಬರ್ ಎಲ್ಲದು ಕೂಡ ಕ್ಯಾಪಿಟಲ್ ಲೆಟರ್ನ ಇರಲಿ. U06 ಅಂತ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಕ್ಯಾಪಿಟಲ್ ಲೆಟರ್ ಇರಲಿ. ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಕೊಳ್ಳಿ, ನಿಮ್ಮ ಐ ಡಿ ಕ್ರಿಯೇಟ್ ಆಗಿದೆ. ಈ ಐ ಡಿನ ನೀವು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇದು ನಿಮ್ಮ ಐ ಡಿ ಆಗಿದೆ, ABC ID ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ನ ಐ ಡಿ ಆಗಿದೆ. ಇದು ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ. ಈ ಐ ಡಿನ ನೀವು UUCMSನಲ್ಲಿ ಲಾಗಿನ್ ಆಗಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಕ್ರೆಡಿಟ್ ಬಂದಿದೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲದೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲಿ ಗೋ ಟು ಡ್ಯಾಶ್ಬೋರ್ಡ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಗೋ ಟು ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿದಾಗ ಇವಾಗ ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ 0 ಅಂತ ಇರುತ್ತೆ. ಯಾಕೆ ಅಂದರೆ ನಿಮ್ಮ ಐ ಡಿ ಕ್ರಿಯೇಟ್ ಆಗಿರೋದು ಇವಾಗ, ನಿಮ್ಮ ಐ ಡಿ ಇನ್ನು ಕಾಲೇಜಿಗೆ ಲಿಂಕ್ ಆಗಿಲ್ಲ ಅಥವಾ ನಿಮ್ಮ UUCMSಗೆ ಲಿಂಕ್ ಆಗಿಲ್ಲ. ಲಿಂಕ್ ಆದ ತಕ್ಷಣ ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಎಷ್ಟಿದೆ ಎಲ್ಲದು ಕೂಡ ಡಿಸ್ಪ್ಲೇ ಆಗುತ್ತೆ. ಮಾರ್ಕ್ಸ್ ಕಾರ್ಡು ಕೂಡ ಇದು ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಥರ ನೀವು ಈ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಕಂಪಲ್ಸರಿ. ABCD ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿದೆ, ನೀವು ಕಡ್ಡಾಯವಾಗಿ ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆದಷ್ಟು ಬೇಗ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್.